ಓಂ ಶಾಂತಿ. ಇವತ್ತು ನಾವು ವಿಶೇಷವಾಗಿ ದಿವ್ಯ ಗುಣಗಳ ಮೇಲೆ ಅಭ್ಯಾಸವನ್ನು ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಅಂತರ್ಮುಖತೆ ಮತ್ತು ಗಂಭೀರತೆ ಎರಡು ಒಂದು ಇನ್ನೊಂದರೊಂದಿಗೆ ಆಂತರಿಕವಾಗಿ ಕನೆಕ್ಟ್ ಆಗಿವೆ. ಎಲ್ಲಿ ಅಂತರ್ಮುಖತೆ ಇದೆ ಅಲ್ಲಿ ಅವರು ಅಂತರ್ಮುಖಿಯಾಗಿ ಇರ್ತಾರೆ. ಇವತ್ತು ವಿಶೇಷವಾಗಿ ಫರಿಸ್ತಾ ಸ್ವರೂಪದ ಅಭ್ಯಾಸವನ್ನು ಮಾಡ್ತಾ ಮನನ ಮಾಡ್ತಾ ಈ ಎರಡು ದಿವ್ಯ ಶಕ್ತಿಗಳ ಜಾಗೃತಿಯನ್ನು ಮಾಡಿಕೊಳ್ಳೋಣ. ಇದೀಗ ಬುದ್ಧಿ ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸಿ ನಾನು ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ. ನಾನು ಬಹಳ ಶಕ್ತಿಶಾಲಿಯಾದ ಆತ್ಮನಾಗಿದ್ದೇನೆ. ನಾನು ದಿವ್ಯ ಗುಣಮೂರ್ತನಾಗಿದ್ದೇನೆ. ಅಂತರ್ಮುಖಿಯಾದ ಆತ್ಮನಾಗಿದ್ದೇನೆ. ಈಗ ಅಂತರ್ಮನಸ್ಸಿನ ಯಾತ್ರೆಯನ್ನು ಆರಂಭಿಸೋಣ. ತಮ್ಮ ಅಂತರ್ಮನವನ್ನು ನೋಡಿಕೊಳ್ಳಿ. ಮನಸ್ಸಿನ ಅಂತರಾಳಕ್ಕೆ ಹೋಗಿ ಮನಸ್ಸು ಸಂಪೂರ್ಣ ದಿವ್ಯ ಗುಣಗಳಿಂದ ತುಂಬಿಕೊಂಡಿದೆ. ನೋಡಿಕೊಳ್ಳಿ, ನನ್ನ ಮನಸ್ಸಿನಲ್ಲಿ ಅಂತರ್ಮುಖತೆ ಗಂಭೀರತೆಯ ಶಕ್ತಿ ಸಂಪೂರ್ಣ ತುಂಬಿಕೊಂಡಿದೆ. ನನಗೆ ನೆನಪಿಗೆ ಬರ್ತಾ ಇದೆ ಪರಮಾತ್ಮನ ಮಹಾವಾಕ್ಯ, ಮಗು ಗಂಭೀರತೆಯ ಶಕ್ತಿ ಸಹನ ಶಕ್ತಿಯ ಜೊತೆಗೆ ಸ್ವತಃವಾಗಿ ಬರ್ತದೆ ಮತ್ತು ಡಬಲ್ ಲೈಟ್ ಫರಿಸ್ತೆಯಾಗಲು ಮನನ ಶಕ್ತಿ ಮತ್ತು ಸಹನ ಶಕ್ತಿಯ ವಿಶೇಷವಾದ ಪಾತ್ರವಿದೆ. ಮನನ ಶಕ್ತಿಯು ಮನಸ್ಸಿಗಾಗಿ, ಸಹನ ಶಕ್ತಿಯು ಮಾತು ಮತ್ತು ಕರ್ಮವನ್ನು ಮಾಡೋದಕ್ಕೆ ಬಹಳ ಅವಶ್ಯಕತೆ ಇದೆ. ನಾನೀಗ ಇದನ್ನು ಮನನ ಮಾಡ್ತಾ ನೋಡ್ತಾ ಹೋಗ್ತೇನೆ. ಬಾಪ್ ದಾದಾರವರು ಸರ್ವಶಕ್ತಿವಾನ್ ಜ್ಞಾನ ಸೂರ್ಯನಾಗಿ ನನ್ನೆದುರುಗಡೆ ನಿಂತಿದ್ದಾರೆ. ಅವರ ತೇಜಸ್ವಿಯಾದ ಬೆಳಕು ನನ್ನ ಮೇಲೆ ಬೀಳ್ತಾ ಇದೆ. ಅವರ ದಿವ್ಯವಾದ ಬೆಳಕು ನನ್ನ ಅವಚೇತನದ ಮನಸ್ಸನ್ನು ತುಂಬಿಕೊಂಡಿದೆ. ನನ್ನ ಮನಸ್ಸಿನಲ್ಲಿ ದಿವ್ಯ ಗುಣಗಳ ಆಗರ ಆಗ್ತಾ ಇದೆ, ಜಾಗೃತ ಆಗ್ತಾ ಇದೆ. ದಿವ್ಯ ಗುಣಗಳು ಕಾರ್ಯತತ್ಪರ ಆಗ್ತಾ ಇವೆ. ನಾನು ಮನನವನ್ನು ಮಾಡ್ತಾ ಇದ್ದೇನೆ.
ನನ್ನ ಪ್ರಭು, ನನ್ನ ಮಧುರ ತಂದೆ, ಯಾರು ನನಗೆ ಈ ದಿವ್ಯ ಜ್ಞಾನವನ್ನು ಕೊಟ್ಟು ನನ್ನ ಮನನ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ, ನನ್ನನ್ನು ವ್ಯರ್ಥತೆಯಿಂದ ಮುಕ್ತಗೊಳಿಸಿ ಸರ್ವಶಕ್ತಿಯಿಂದ ನನ್ನನ್ನು ಸಂಪನ್ನಗೊಳಿಸಿದ್ದಾರೆ. ನಾನೆಷ್ಟೊಂದು ಭಾಗ್ಯವಾನನಾಗಿದ್ದೇನೆ. ಸ್ವಯಂ ಭಗವಂತ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ತಲೆಯ ಮೇಲೆ ವರದಾನದ ಕೈಯನ್ನು ಇಟ್ಟಿದ್ದಾರೆ. ಹೇಳ್ತಾರೆ, ಮಗು ಸದಾ ಪ್ರಸನ್ನನಾಗು, ಸದಾ ವಿಜಯಿಯಾಗು. ಮಾಸ್ಟರ್ ಸರ್ವಶಕ್ತಿವಾನನಾಗು. ಸದಾ ಪ್ರಸನ್ನ ಭವ, ಸದಾ ವಿಜಯೀ ಭವ. ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಪರಮಾತ್ಮನ ಮಹಾವಾಕ್ಯವಿದೆ, ಜ್ಞಾನದಿಂದ ತಾವು ಲೈಟ್ ಮತ್ತು ಮೈಟ್ ಅಂದರೆ ಬೆಳಕು ಮತ್ತು ಶಕ್ತಿ ಎರಡನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಿ. ಮನನ ಶಕ್ತಿಯ ಮೂಲಕ ನಾನೀಗ ಲೈಟ್ ಮತ್ತು ಮೈಟ್ ಎರಡನ್ನೂ ಹೆಚ್ಚಿಸ್ಕೊಳ್ತಾ ಇದ್ದೇನೆ. ನಾನೀಗ ಡಬಲ್ ಫರಿಸ್ತೆ ಆಗ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಅಂಗಾಂಗದಿಂದ ಪ್ರಕಾಶತೆಯ ಬೆಳಕು ಹರಡುತ್ತಿದೆ. ಒಮ್ಮೊಮ್ಮೆ ನಾನು ನನ್ನ ತಂದೆಯನ್ನು ನೋಡ್ತೇನೆ, ಮತ್ತೆ ಪುನಃ ನನ್ನ ಸ್ವಯಂವನ್ನು ನೋಡ್ಕೊಳ್ತಾ ಇದ್ದೇನೆ. ನಾನು ಈಗ ತಂದೆಯ ಸಮಾನಾಗಿದ್ದೇನೆ. ಯಾವ ರೀತಿ ನನ್ನ ತಂದೆ ಇದ್ದಾರೋ ಅದೇ ರೀತಿ ನಾನಾಗಿದ್ದೇನೆ. ಈ ಮನನದ ಶಕ್ತಿಯ ಮೂಲಕ ನಾನು ಸದಾ ಅಂತರ್ಮುಖಿಯಾಗಿದ್ದೇನೆ. ಒಂದು ವೇಳೆ ನಾನೇನು ಮಾತಾಡಬೇಕು ಅಥವಾ ಕರ್ಮ ಕ್ಷೇತ್ರದಲ್ಲಿ ನಾನು ಹೋಗಬೇಕಾದ್ರೆ ನನ್ನ ಒಳಗಡೆ ಈ ಅಂತರ್ಶಕ್ತಿಯ ಮೂಲಕ ನಾನು ವಿಜುವಲೈಸ್ ಮಾಡಿಕೊಳ್ಳಿ. ಸ್ವಯಂ ಕರ್ಮ ಕ್ಷೇತ್ರದಲ್ಲಿ ವಿಜುವಲೈಸ್ ಮಾಡ್ತಾ ಕರ್ಮ ಮಾಡ್ತಾ ನಾನು ಆತ್ಮ ವಾಣಿಯಿಂದ ಈಶ್ವರೀಯ ಜ್ಞಾನವನ್ನು ದಾನ ಮಾಡುವವನಾಗಿದ್ದೇನೆ. ಜ್ಞಾನವನ್ನು ಹೇಳುತ್ತಿದ್ದರೂ ನನ್ನ ಒಳಗಡೆ ಅಂತರ್ಮುಖತೆಯ ಜಾಗೃತೆಯಲ್ಲಿದ್ದೇನೆ. ಅಂತರ್ಮುಖತೆಯಲ್ಲಿ ತಲ್ಲೀನನಾಗಿದ್ದೇನೆ. ನಾನು ಸಂಪೂರ್ಣ ಸ್ಥಿರನಾಗಿದ್ದೇನೆ. ನನ್ನ ಬಾಯಿಯಿಂದ ಹೊರಡುವ ಪ್ರತಿ ಮಾತಿನಲ್ಲಿ ಶೀತಲತೆ ಇದೆ. ನನ್ನ ಬಾಯಿಂದ ಹೊರಡುವ ಮಾತಿನಲ್ಲಿ ಸಹನಶೀಲತೆ ಇದೆ, ಮಧುರತೆ ಇದೆ. ಈಶ್ವರೀಯ
ಜ್ಞಾನವನ್ನು ಯಾರು ಕೇಳ್ತಾ ಇದ್ದಾರೆ ಅವರ ಮುಖದಲ್ಲಿಯೂ ಕೂಡ ಹಸನ್ಮುಖತೆ, ಮುಗುಳು ನಗೆ ಕಾಣಿಸ್ತಾ ಇದೆ. ಭಗವಂತನ ಜ್ವಲಂತ ಶಕ್ತಿ ಮುಖದಲ್ಲಿ ಪ್ರವರಿಸ್ತಾ ಇದೆ. ಅದೇ ಶ್ರೇಷ್ಠ ಸಂಕಲ್ಪದಿಂದ ಎದುರುಗಡೆ ಇರುವ ಆತ್ಮನನ್ನು ನೋಡೋದು. ತಮಗೆ ತಾವು ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡ್ತಾ ಸ್ವಯಂವನ್ನು ನೋಡಿಕೊಳ್ಳಿ. ಯಾವ ಜಾಬ್, ಯಾವ ಸೇವೆಯನ್ನು ಮಾಡ್ತೇವೋ ಅಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಮನಸ್ಸಿನಿಂದ ಈಶ್ವರಿಯ ಜ್ಞಾನದ ಮನನವನ್ನು ಮಾಡ್ತಾ ಇದ್ದೇನೆ. ಬಾಬಾ ಹೇಳ್ತಾರೆ, ಹಾತ್ ಕಾರ್ಡೆ ದಿಲ್ ಯಾರ್ಡೆ. ಕೈ ಕೆಲಸ ಮಾಡ್ತಾ ಇದ್ರು ಮನಸ್ಸು ತಂದೆಯೊಂದಿಗೆ ಇಡಬೇಕು. ನಾನು ಮನಸ್ಸಿನಿಂದ ಶಿವಬಾಬರವರ ಜ್ಞಾನವನ್ನು ಮನನ ಮಾಡ್ತಾ ಇದ್ದೇನೆ. ನನ್ನ ಕೈಗಳು ಭಲೆ ಕರ್ಮವನ್ನು ಮಾಡ್ತಾ ಇದೆ. ಇದೇ ಅಂತರ್ಮುಖತೆಯಲ್ಲಿರಿ. ನಾನು ಅಂತರ್ಮುಖಿಯಾಗಿದ್ದೇನೆ. ಅಂತರ್ಮುಖತೆಯ ಬೆಳಕು 4 ಕಡೆಗೂ ಕೂಡ ಹರಡ್ತಾ ಇದೆ. ಈ ಅಂತರ್ಮುಖತೆಯ ಗುಣವು 4 ಕಡೆ ಇರುವ ಸುತ್ತಮುತ್ತಲೂ ಸಹಿತ ಶಾಂತತೆಯನ್ನುಗೊಳಿಸಿ ಅಂತರ್ಮುಖಿಯನ್ನಾಗಿ ಮಾಡ್ತಾ ಇದೆ. ನಾನು ಸಾಕಾರದಲ್ಲಿ ಫರಿಸ್ತಾಗಿ ಕಾರ್ಯಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಕರ್ಮವನ್ನು ಮಾಡ್ತಾ ನನ್ನ ವಾಣಿ ಮಾತುಗಳು ಸಹನಶೀಲತೆಯಿಂದ ಕೂಡಿದೆ. ಈ ಸಹನಶೀಲತೆಯು ಗಂಭೀರತೆಯ ಶಕ್ತಿಯನ್ನು ನನ್ನಲ್ಲಿ ಸಾಕಾರಗೊಳಿಸ್ತಾ ಇದೆ. ತಮಗೆ ತಾವು ಒಂದು ಪಿಕ್ಚರ್ದಲ್ಲಿ ವಿಜುವಲೈಸ್ ಮಾಡಿ. ಗಂಭೀರತೆ ಎಂದರೆ ಕಡಿಮೆ ಮಾತನಾಡುವವನು, ಕಡಿಮೆ ವಿಚಾರವನ್ನು ಮಾಡುವವನಾಗಿದ್ದೇನೆ. ಎಲ್ಲರಿಗೂ ಗೌರವಿಸುವ ಆತ್ಮನಾಗಿದ್ದೇನೆ. ನಾನು ಸ್ವಮಾನಧಾರಿಯಾದ ಆತ್ಮನಾಗಿದ್ದೇನೆ. ನಾನು ಸಂಪೂರ್ಣ ಪ್ರಸನ್ನವಾಗಿರುವ ಆತ್ಮನಾಗಿದ್ದೇನೆ. ಸಂಪೂರ್ಣ ಹಗುರನಾಗಿದ್ದೇನೆ. ನಾನು ಆತ್ಮ ಬಹಳ ಶಕ್ತಿಶಾಲಿಯಾಗಿದ್ದೇನೆ. ಸರ್ವರ ಕಲ್ಯಾಣವನ್ನು ಮಾಡುವ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನಾಗಿದ್ದೇನೆ. ಬಹಳ ಸುಂದರವಾದ ದೃಶ್ಯವನ್ನು ವಿಜುವಲೈಸ್ ಮಾಡಿ. ಜ್ಞಾನ ಸೂರ್ಯನ ಅಪಾರವಾದ ಬಿಳಿಯ ಬೆಳಕು ನನ್ನನ್ನು ಆವರಿಸ್ತಾ ಇದೆ. ಸಂಪೂರ್ಣ ಬೆಳಕಿನ ಮಧ್ಯದಲ್ಲಿ ತಾವು ಕುಳಿತಿರುವ ಅನುಭವವನ್ನು ಮಾಡಿ. ಆ ಬೆಳಕಿನ ಕಿರಣಗಳ ಛತ್ರ ಛಾಯೆಯಲ್ಲಿ ನಾನು ಸದಾ ಸುಖಿಯಾಗಿದ್ದೇನೆ. ಬಹಳ ಶಾಂತಮಯಗೊಂಡಿದ್ದೇನೆ. ಸಂಪೂರ್ಣ ಶಾಂತ, ಸ್ಥಿರವಾದ ಬುದ್ಧಿ, ಸ್ಥಿರವಾದ ಮನಸ್ಸು, ಸಂಪೂರ್ಣ ಏಕಾಗ್ರತೆ ಅನುಭವ ಮಾಡಿ. ಬಾಬಾರವರ ಬೆಳಕು ನನ್ನ ಸುತ್ತಲೂ ಆವರಿಸಿದೆ. 4 ಕಡೆಯೂ ಈ ಪ್ರಕಾಶತೆಯು ಹರಡ್ತಾ ಇದೆ.
ಸಂಪೂರ್ಣ ವಾಯುಮಂಡಲದಲ್ಲಿ ದಿವ್ಯ ಗುಣಗಳೆಂಬ ಸುಗಂಧವು ಹರಡುತ್ತಿದೆ. ನಾನು ಬಹಳ ಖುಷಿ ನಸೀಬಾಗಿದ್ದೇನೆ. ಸ್ವಯಂ ಭಗವಂತ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ಭಾಗ್ಯವಂತನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.